ಹೌದಾ? ನಿನ್ನ ಸ್ವಂತೂರು ಪರಸಂದ್ರಕ್ಕೆ ಹೋಗಕ್ಕೆ ನಿನಗೆ ಎಸ್ಕಾರ್ಟ್ ಬೇಕಾ? ಬಾಡಿ ಗಾರ್ಡ್ ಬೇಕಾ ನಿನಗೆ? ತಾಕತ್ತಿಲ್ಲದ ನಾಮರ್ದ ನನ್ನ ಮಗನೇ, ನಿನ್ ಸ್ವಂತೂರಿಗೆ ಹೋಗಕ್ಕೆ ನಿನಗೆ ಎಸ್ಕಾರ್ಟ್ ಬೇಕು. ನಿಮ್ ಕಾಂಗ್ರೆಸ್ನವ್ರು ಕಾಯ್ತಾ ಇದಾರೆ. ಬಾ ಮಗನೇ, ನಿನಗೇನು ಓಟ್ ಹಾಕಿ ಗೆಲ್ಸಿ ಕಳಿಸಿದ್ರಲ್ಲ ವಿಧಾನಸೌಧಕ್ಕೆ, ಬಾ ಮಗನೇ ಅಂತ ಕಾಯ್ತಾ ಇದಾರೆ. ಹೋಗೋ ಮಗನೇ, ನಿನಗೆ ತಾಕತ್ತಿದ್ರೆ ಎಸ್ಕಾರ್ಟ್ ಬಿಟ್ಟು ಒಬ್ಬನೇ ಹೋಗಿ ನೋಡೋಣ. ಗಂಡ್ಸಾದ್ರೆ ನಾನು ಬರ್ತೀನಿ ಅವತ್ ನಿನ್ ತಾಕತ್ತೇನಂತ ನೋಡೋದಕ್ಕೆ. ನಾನು ಒಬ್ನೇ ಬರ್ತೀನಿ, ನನಗೆ ಯಾರು ಕಾರ್ಯಕರ್ತರು ಬೇಕಾಗಿಲ್ಲ. ನಿನ್ನಂಗೆ ನರಸತ್ತ ನಾಮರ್ದನ್ ತರ ನಾನು ಮಾತಾಡಲ್ಲ. ದಾವಣಗೆರೆಯಲ್ಲಿ ಅಜಯ್ ಕುಮಾರ್ ತಾಕತ್ತೇನು ಅಂತೇಳಿ ದಾವಣಗೆರೆ ಜನತೆ ಗೊತ್ತಿದೆ. ಈಗ ಪ್ರದೀಪ್ ಈಶ್ವರ್ ಅವರೇ, ನೀವು ಅಧಿಕಾರದ ಮತದಲ್ಲಿ ವಿರೋಧ ಪಕ್ಷದವ್ರನ್ನ ಮುಠಾಳ, ಅಯೋಗ್ಯ, ನಾಲಾಯಕ್ಕು, ಅನ್ಪಡ್ ಈ ರೀತಿ ನೀವು ಅಬ್ಬರದ ಭಾಷಣ ಮಾಡಿದ ತಕ್ಷಣನೇ ನೀವೇನ್ ದೊಡ್ಡ ಲೀಡರ್ ಆಗಲ್ಲ. ನೀನೇನು ನಿನ್ನೆ ಹೇಳಿಕೆ ಕೊಟ್ಟಲ್ಲ, ನಾನು ಶನಿವಾರ 1 ಗಂಟೆಗೆ ನಾನು ನಿಮ್ಮ ದಾವಣಗೆರೆಯಲ್ಲಿ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಕಚೇರಿಯಿಂದನೇ ನಾನು ಪ್ರಚಾರ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿಗೆ ವಿಜಯಣ್ಣ ಬರ್ಲಿ, ಅಶೋಕ್ ಅಣ್ಣ ಬರ್ಲಿ, ಅನಂತ್ ಕುಮಾರ್ ಹೆಗಡೆ ಅಣ್ಣ ಬರ್ಲಿ, ಮೈಸೂರು ಪ್ರತಾಪ್ ಸಿಂಹಣ್ಣ, ಅದನ್ಲಿಲ್ಲ, ಏನು ಮೈಸೂರು ತಿಮ್ಮ ಬರ್ಲಿ. ಲೇ ಹುಚ್ಚ, 2 ಸರಿ ಸಂಸದರಾಗಿರ್ತಕ್ಕಂಥವ್ರು ಪ್ರತಾಪ್ ಸಿಂಹ ಅವರು. ಬೆಂಗಳೂರು ಮೈಸೂರು ಸೂಪರ್ ಎಕ್ಸ್ಪ್ರೆಸ್ ಹೈವೇಯನ್ನ ಮಾಡಿದಂತ ಪುಣ್ಯಾತ್ಮ ಅಂತ ಅವ್ರ ಬಗ್ಗೆ ಮಾತನಾಡ್ತೀಯ ನೀನು? ಅವರೆಲ್ಲ ಯಾಕೆ ಬೇಕು ನಿನ್ನನ್ನು ತಡೆಯಕ್ಕೆ? ಇಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಕಾರ್ಯಕರ್ತರು ಸಾಕು ನಿನ್ನನ್ನು ತಡೆಯಕ್ಕೆ. ನಮ್ಮವ್ರು ಹೇಳ್ತಾ ಇದ್ರು, ನಮ್ಮಲ್ಲಿ ಕೆಲವರು ಸಾರ್ವಜನಿಕರು ಹೇಳ್ತಾ ಇದ್ರು, ನಾವೆಲ್ಲ ನಮ್ಮ ಹಳೆ ಏನೋ ಮಾತಾಡಬಾರ್ದು, ನಮ್ಗ ಒಂದು ಸಂಸ್ಕೃತಿ ಇದೆ ಭಾರತೀಯ ಜನತಾ ಪಕ್ಷದವರಿಗೆ, ನಮಗೊಂದು ಪರಂಪರೆ ಇದೆ, ನಮಗೆ ಹೇಳ್ಕೊಟ್ಟಿದ್ದಾರೆ ಮಾತನಾಡುವಾಗ ಯಾವ ರೀತಿ ಮಾತನಾಡ್ಬೇಕು ಅಂತೇಳಿ. ಸಾರ್ವಜನಿಕರು ಹೇಳ್ತಾರೆ, ಬರ್ಲಿ ಆತ, ನಮ್ಮ ಹತ್ರ ರೆಡಿ ಇದಾವು, ಏನೋ ಹೇಳ್ತಾರೆ, ಅವನ್ನ ಹೊಲ್ದು ರೆಡಿ ಇಟ್ಕೊಳ್ತೀವಿ, ಅದನ್ನ ಹಾಕಿ ಸ್ವಾಗತ ಮಾಡ್ತೀವಿ ಅಂತೇಳಿ. ನೀನೇನೋ ಹೊಲ್ಸ್ ಮಾತಾಡ್ತೀಯ ಅಂತ ಹೇಳಿ ಆ ಪದಗಳನ್ನ ನಾನು ಬಳಸೋದಕ್ಕೆ ನನಗೆ ಇಷ್ಟ ಇಲ್ಲ. ಏನ ನೀನ್ ಬಂದ್ರೆ ನಮ್ಮ ಸಣ್ಣ ಸಣ್ಣ ಕಾರ್ಯಕರ್ತರುಗಳು ನಮ್ಮ ಭಾರತೀಯ ಜನತಾ ಪಕ್ಷದ ತಾಕತ್ತೇನು ಅನ್ನೋದನ್ನ ತೋರಿಸ್ತೀವಿ. ಬಾ ನೀನು. ನೀನೇನ್ ಪರಿಶ್ರಮ ಅಕಾಡೆಮಿ ಮಾಡ್ಕೊಂಡು ಗಂಟೆಗಟ್ಲೆ ಮೋಟಿವೇಶನ್ ಸ್ಪೀಚ್ ಮಾಡ್ತೀಯಲ್ಲ, ಆ ನಿನ್ನ ಪರಿಶ್ರಮ ಅಕಾಡೆಮಿಯ ಹೆಣ್ಮಕ್ಳುಗಳು ಹೇಳ್ತಾರೆ, ಆ ಹೆಣ್ಮಕ್ಳುಗಳು ಹೇಳ್ತಾರೆ ನಿನ್ನೆಂತ ಹೊಲಸ್ ಬಾಯಿ ಅಂತೇಳಿ. ನೀನೇನ್ ಹೇಳ್ದಲ್ಲ, ಚಾಟ್ ಜಿಪಿಟಿನಲ್ಲಿ ನೋಡ್ಕೊಂಬರ್ರಿ, ಚಾಟ್ ಜಿಪಿಟಿನಲ್ಲಿ ನಾವು 800 ಓಟನ್ನ ಹಾಕಿ ನಾವು ಅಬ್ದುಲ್ ಕಲಾಂ ರವ್ರನ್ನ ರಾಷ್ಟ್ರಪತಿ ಮಾಡಿದೀವಿ ಅಂತ. ಅಯ್ಯೋ ಪುಣ್ಯಾತ್ಮ, 1000 ಜನಕ್ಕೆ ಪಾಠ ಮಾಡ್ತೀಯಲ್ಲೋ ನೀನ್ ಪುಣ್ಯಾತ್ಮ. ಚಾಟ್ ಜಿಪಿಟಿ ನೀನ್ ಮೊದಲು ಓಪನ್ ಮಾಡೋದ್ ಕಲಿ. ಅದೇ ಚಾಟ್ ಜಿಪಿಟಿನಲ್ಲಿ ಹೇಳಿದ್ದಾರೆ, ಅದೇ ಚಾಟ್ ಜಿಪಿಟಿನಲ್ಲಿ ಏನ್ ಹೇಳಿದ್ದಾರೆ, ನ್ಯಾಷನಲ್ ಡೆಮಾಕ್ರೆಟಿಕ್ ಪಾರ್ಟಿಯವರು, NDA ಪಾರ್ಟಿಯವರು ಅಬ್ದುಲ್ ಕಲಾಂ ರವ್ರನ್ನ ರಾಷ್ಟ್ರಪತಿಯನ್ನಾಗಿ ಮಾಡಿರೋದಂತ ಅದೇ ಚಾಟ್ ಜಿಪಿಟಿನಲ್ಲೇ ಇದೆ. ಇಷ್ಟರಲ್ಲೇ ಗೊತ್ತಾಗತ್ತೆ ನೀನು ಎಷ್ಟು ಬುದ್ಧಿವಂತ ಅಂತೇಳಿ. ನೀನು ಅಲ್ಲಿಂದ ಇಲ್ಲಿ ಕೆಲ್ಸಕ್ಕೆ ಬರ್ತಾ ಇದೆಯಲ್ಲ, ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿನ, ನೀನು ಚುನಾವಣೆ ನಿಂತಂತ ಸಂದರ್ಭದಲ್ಲಿ ಹಿಂದಿನ ದಿವಸ ಯಾಕಪ್ಪ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೆ? ಒಳ್ಳೆ ಗಂಡಸ್ರ ತರ ಭಾಷಣ ಮಾಡ್ತೀಯಲ್ಲ, ಯಾಕೆ ಹೇಳಿ ತರ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೆ? ನಾನು ಒಂದ್ಸರಿ MLA ಚುನಾವಣೆ ನಿಂತಿದ್ದೆ. ನಾನು ಅಕಸ್ಮಾತ್ ಬಿಸಿ ಇದ್ರೆ ನನ್ ಜೊತೆಗಿರೋರ್ ಕೈಲಿ ಕೊಡ್ತಿದ್ದೆ. ಮೊಬೈಲ್ ಚಾರ್ಜ್ ಇಲ್ಲ ಅಂದ್ರೆ ಚಾರ್ಜರ್ ಹಾಕಿ ರೆಡಿ ಇಟ್ಕೊಳ್ತಿದ್ದೆ, ನಾನು ಚಾರ್ಜ್ ಮಾಡಿ. ಅಥವಾ ಇನ್ನೊಂದು ಮೊಬೈಲ್ ಸಿಮ್ ಹಾಕೊಂಡ್ ರೆಡಿ ಇಟ್ಕೊಳ್ತಿದ್ವಿ ನಾವು. 2 ಮೊಬೈಲ್ ಇಟ್ಕೊಳ್ತಿದ್ವಿ ನಾವು, ಕಾರ್ಯಕರ್ತರಿಗೆ ನೋವಾಗಬಾರ್ದು ಅಂತ. ಯಾಕೆ ಸ್ವಿಚ್ ಆಫ್ ಮಾಡಿದ್ಯಪ್ಪ ನೀನು? ನೀನ್ ರಣ ಹೇಳಿ ಅಲ್ವಾ ನೀನು? ಚುನಾವಣೆ ದಿವಸ ನೀನ್ ಸ್ವಿಚ್ ಆಫ್ ಮಾಡ್ತೀಯ ಅಂತಂದ್ರೆ ಹೌದು. ನೀನು ನಿನ್ನ ಕ್ಷೇತ್ರದಲ್ಲಿ ನಿನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾವ ರೀತಿ ನಡ್ಸ್ಕೊಳ್ತಿದ್ಯಾ ಅಂತೇಳಿ ನಿಮ್ಮ ಯೂತ್ ಕಾಂಗ್ರೆಸ್ನವರು ಅವರ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಪ್ರೋಟೋಕಾಲ್ ಪ್ರಕಾರ ಅಲ್ಲಿಯ ಶಾಸಕನ ಫೋಟೋ ಹಾಕ್ಬೇಕು. ನಿನ್ ಫೋಟೋನೇ ಬಿಟ್ಟು ಹಾಕ್ತಾರಲ್ಲಪ್ಪ. ನನ್ನ ಹತ್ರ ಇದೆ ದಾಖಲೆ, ಮೊಬೈಲ್ ಅಲ್ಲಿ ಇದೆ ನನ್ನ ಹತ್ರ. ನಿನ್ ಫೋಟೋನೇ ಬಿಟ್ಟು ಹಾಕಿರೋದು ಸಾಕಷ್ಟು ಫೋಟೋಗಳಿದೆ ನನ್ನ ಹತ್ರ. ಯಾಕೆ ಹಾಕಲ್ಲ ನಿನ್ ಫೋಟೋನ?
ನೀನ್ ಎಂತ ಮುಟ್ಟಾಳ ಅಂತ ನಿನ್ ಕಾಂಗ್ರೆಸ್ನವ್ರಿಗೆ ಗೊತ್ತಿಲ್ಲ. ಯಾವಾಗ ತೊಲಗ್ತಾನಪ್ಪ ಇವನು ಅಂತ ಮಾತಾಡ್ತಾರ ಪಾಪ ಕಾಂಗ್ರೆಸ್ನ ಯೂತ್ ಯೂತ್ ಪ್ರೆಸಿಡೆಂಟ್ ಆಗಿರ್ಬೋದು ಅಥವಾ ಯೂತ್ ಟೀಮ್ ಆಗಿರ್ಬೋದು, ಅವರೆಲ್ಲರೂ ಕೂಡ ನಿನ್ ಬಗ್ಗೆ ಮಾತನಾಡ್ತಾರೆ. ಹೌದು, ನೀನು ನಿನ್ ಸ್ವಂತೂರು ಯಾವ್ದದು ಪರಸಂದ್ರ, ನಿನ್ನ ಸ್ವಂತೂರು ಹೌದಾ? ನಿನ್ನ ಸ್ವಂತೂರು ಪರಸಂದ್ರಕ್ಕೆ ಹೋಗಕ್ಕೆ ನಿನಗೆ ಎಸ್ಕಾರ್ಟ್ ಬೇಕಾ? ಬಾಡಿ ಗಾರ್ಡ್ ಬೇಕಾ ನಿನಗೆ? ತಾಕತ್ತಿಲ್ಲದ ನಾಮರ್ದ ನನ್ನ ಮಗನೇ, ನಿನ್ ಸ್ವಂತೂರಿಗೆ ಹೋಗಕ್ಕೆ ನಿನಗೆ ಎಸ್ಕಾರ್ಟ್ ಬೇಕು. ಆಮೇಲೆ ಮಂಚನಹಳ್ಳಿ ತಾಲೂಕಿನಲ್ಲಿ ಆ ಪಿಂಚನಹಳ್ಳಿಯಲ್ಲಿ ನಿಮ್ ಕಾಂಗ್ರೆಸ್ನವ್ರು ಕಾಯ್ತಾ ಇದಾರೆ. ಬಾ ಮಗನೇ, ನಿನಗೇನು ಓಟ್ ಹಾಕಿ ಗೆಲ್ಸಿ ಕಳಿಸಿದ್ರಲ್ಲ ವಿಧಾನಸೌಧಕ್ಕೆ, ಬಾ ಮಗನೇ ಅಂತ ಕಾಯ್ತಾ ಇದಾರೆ. ಹೋಗೋ ಮಗನೇ, ನಿನಗೆ ತಾಕತ್ತಿದ್ರೆ ಎಸ್ಕಾರ್ಟ್ ಬಿಟ್ಟು ಒಬ್ಬನೇ ಹೋಗಿ ನೋಡೋಣ. ಗಂಡ್ಸಾದ್ರೆ ನಾನು ಬರ್ತೀನಿ ಅವತ್ ನಿನ್ ತಾಕತ್ತೇನಂತ ನೋಡೋದಕ್ಕೆ. ನಾನು ಒಬ್ನೇ ಬರ್ತೀನಿ, ನನಗೆ ಯಾರು ಕಾರ್ಯಕರ್ತರು ಬೇಕಾಗಿಲ್ಲ. ನಿನ್ನಂಗೆ ನರಸತ್ತ ನಾಮರ್ದನ್ ತರ ನಾನು ಮಾತಾಡಲ್ಲ. ದಾವಣಗೆರೆಯಲ್ಲಿ ಅಜಯ್ ಕುಮಾರ್ ತಾಕತ್ತೇನು ಅಂತೇಳಿ ದಾವಣಗೆರೆ ಜನತೆ ಗೊತ್ತಿದೆ. ಹೋಗು ಮಗನೇ, ಹೋಗಿ ಮಾತಾಡು. ಇಷ್ಟೆಲ್ಲ ಆಯ್ತಲ್ಲಪ್ಪ. ನೀನು ಸಾಕಷ್ಟು ಸ್ಥಳೀಯ ಚುನಾವಣೆಗಳನ್ನ ಮಾಡಿದೀಯ ನೀನು, ಹೌದಾ? ಯಾವ್ದ್ರಲ್ಲಿ ಗೆಲುವು ಸಾಧಿಸಿದ್ಯಾ ಹೇಳು ನೋಡೋಣ. ಯಾವ್ದ್ರಲ್ಲಿ ಗೆಲುವು? ನಗರಸಭೆ ಅಧ್ಯಕ್ಷರು ಮಾಡಕ್ ಹೋದಲ್ಪ, ಮಾಡದೆ ನಿನ್ ಕೈಲಿ ನಗರಸಭೆ ಅಧ್ಯಕ್ಷ ಮಾಡಕ್ಕಾಯ್ತಾ? ನಾವು ಕಳೆದಂತ ಮಹಾನಗರ ಪಾಲಿಕೆ ಚುನಾವಣೆನಲ್ಲಿ ಬರೀ 17 ಜನ ಗೆದ್ದಿದ್ವಿ 45ರಲ್ಲಿ. ಆದ್ರೂ ನಮ್ಮವರ ಶ್ರಮದಿಂದ ನಮ್ಮ GM ಸಿದ್ದೇಶಣ್ಣ, ರವೀಂದ್ರನಾಥ್ ಸಾಹೇಬ್ರು, ರೇಣುಕಾಚಾರ್ಯ ಅವರು, ಇನ್ನಿತರೆ ನಮ್ಮ ಬಿಜೆಪಿಯ ಮುಖಂಡರುಗಳು 17 ಜನ ಇದ್ರು ಕೂಡ ನನ್ನನ್ನ ಮೇಯರ್ ಅನ್ನಾಗಿ ಮಾಡಿದ್ರು. ಇದು ತಾಕತ್ ಅಂದ್ರೆ.